ಗಂಟೆಗೆ ಸರಿಯಾಗಿ ಇವತ್ತು ಫೈನಲ್ ಕೂಡ ಈ ಮಗವೀರ ಪ್ರೀಮಿಯರ್ ಲೀಗ್ ಪಂದ್ಯಾಟದ ಫೈನಲ್ ಕೂಡ ಮುಕ್ತಾಯವನ್ನು ಕಾಣಬೇಕಾಗಿದೆ. ಮೊದಲ ಓವರ್ಗಾಗಿ ವೈಶಾಖನು ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಮರಿಯನ್ ಫೈಟರ್ಸ್ ನ ತಂಡ ಲೆಫ್ಟ್ ಆಟಗಾರ ಆಸೆಕ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸೂರಜ್ ನಾನ್ ಸ್ಟ್ರೈಕರ್ಸ್ ಭಾಗದಲ್ಲಿ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ ದಂಡು ಬಿಟ್ಟು ಬ್ಯಾಟ್ ಮೇಲೆ ಬರ್ತಾ ಇದೆ. ಲೆಗ್ ಬೈ ರೂಪದಲ್ಲಿ ಮೊದಲ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. ಇವತ್ತು ಮಗವೀರ ಸಮಾಜ ಬಾಂಧವರ ಮಗವೀರ ಪ್ರೀಮಿಯರ್ ಲೀಗ್ ಪಂದ್ಯಾಟ ಮುಕ್ತಾಯವನ್ನು ಕಂಡ್ರೆ ನಾಳೆ ಬೆಳಗಿನ ಅವಧಿಯಿಂದಲೇ ರಾಜ್ಯದ ಪ್ರಸಿದ್ಧ ತಂಡಗಳ ಹೊರ ರಾಜ್ಯದ ಆಟಗಾರರ ಹೋರಾಟ ಈ ಅಂಕಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣುತ್ತೆ. ಸೋಮವಾರ ಲೆಜೆಂಡರಿ ಆಟಗಾರರಿಗೆ 40ಕ್ಕಿಂತ ಮೇಲ್ಹರೆಯದ ಆಟಗಾರರಿಗೆ ಮತ್ತೊಂದು ಅವಕಾಶವನ್ನು ಸುವರ್ಣ ಪಥ ಕಾರ್ಯಕ್ರಮದ ಸರಣಿ ಕಾರ್ಯಕ್ರಮದ ಅಡಿಯಲ್ಲಿ ಆಯೋಜಿಸ್ತಾ ಇರತಕ್ಕಂಥ ಮಗವೀರ ಸಂಘ ಬೆಂಗಳೂರು ಅಲ್ಲಿ ಪಂದ್ಯಾಟ ಮುಂದುವರಿಸಿ ಸಮಯ ವಿಳಂಬವಾದ್ರೆ ಮತ್ತೆ ಓವರ್ಲೆಸ್ ಪಂದ್ಯಗಳು ಮುಂದುವರಿಕೆ ಕಾಣುತ್ತದೆ. ಔಟ್ ರಜ್ಜಾಗಿರ್ತಕ್ಕಂಥ ಹೊಡೆತ ನಿರೀಕ್ಷಿತ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಒಂದು ಓಟಗಳ ಸೇರ್ಪಡೆ ಮೇಲೊಡೆದ ಪರಿಸ್ಥಿತಿಯಲ್ಲಿ 40-45 ಓಟಗಳು ಖಂಡಿತಕ್ಕೂ ಕೂಡ ಹೋರಾಟಕಾರಿ ಮೊತ್ತ ಆಗುತ್ತೆ. 50-55 ಘನತೆ ಗೌರವದ ಮೊತ್ತ, 60-65 ವಿಜಯ ದಾಖಲಿಸಬಲ್ಲಂತ ಮೊತ್ತ ಆದ್ರೂ ಕೂಡ ಕ್ರಿಕೆಟ್ ಅದೃಷ್ಟದಾಟ. ಇಂಥದೇ ಪಂದ್ಯ ಇಂಥದೇ ತಂಡ ಜಯಿಸದೆ ಅನ್ನುವಂತ ಲೆಕ್ಕಾಚಾರ ಕೂಡ ಮೂರ್ಖತನ ಆಗುತ್ತೆ, ಮೂರ್ಖತನ ಆಗುತ್ತೆ. ಮತ್ತೆ ವೈಶಾಖ್ ನೆಟ್ ನೇರ ಹೊಡೆತ, ಬ್ಯಾಕ್ ಟು ಬೌಲರ್ಸ್ ಆಟ, ಆಕರ್ಷಕ ಬುಲೆಟ್ ಶಾಟ್, ಚೆಂಡು ಲಾಂಗ್ ಆಫ್ ಸೀಮಾರೆಗೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಶಾರ್ಟ್ ಆಗಿರ್ತಕ್ಕಂಥ ಕ್ಲೋಸ್ ಓವರ್ ಪಿಚ್ ಆಗಿರ್ತಕ್ಕಂಥ ಚೆಂಡನ್ನು ಹೊದರೆ ಆವರಿಸಿಕೊಂಡು ಲಾಂಗ್ ಆಫ್ ವಿಭಾಗದ ನಡುವೆ ಬಹಳಷ್ಟು ಅತ್ಯುತ್ತಮ ಹೊಡೆತವನ್ನು ಆಸಿಕ್ ದಾಖಲಿಸಿದ್ದಾರೆ. ಮೊದಲ ಬೌಂಡ್ರಿ ಇವಾಗ ಎಸ್ಎಸ್ಸಿ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡ ಮೊತ್ತ 6 ಓಟಗಳು. ಓಟವನ್ನು ದಾಖಲಿಸುವಂತಹ ಪ್ರಯತ್ನ, ರಿವರ್ಸ್ ಶಾಟ್ ದಾಖಲಾತಿಯ ಪ್ರಯತ್ನಗಳು ಬೈ ರೂಪದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಸಮಯ ಸರಿತಾ ಇದ್ದ ಹಾಗೆ ಟೆನ್ನಿಸ್ ಬಾಲ್ ವಿದ್ಯಮಾನಕ್ಕೆ ನಾವು ಬಂದ್ರೆ ಆರಂಭಿಕ ಆಟಗಾರರಿಂದ ಹಿಡಿದು ಕೊನೆಯ ಘಟ್ಟದ ಆಟಗಾರರವರೆಗೆ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನವನ್ನು ಮಾಡ್ತಾರೆ. 80-90ರ ದಶಕದಲ್ಲಿ ನಾವು ಕಂಡ ಹಾಗೆ ಕೆಲವೊಂದು ಆಟಗಾರರು ಈ ರೀತಿಯ ಹೊಡೆತಗಳಿಂದ ಪ್ರವೀಣತೆಯನ್ನು ಪಡ್ಕೊಂಡಿದ್ರು. ಪ್ರಸ್ತುತ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ, ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಈ ಬಾರಿ. ಈ ಹಿಂದೆ ಆಸಿಕ್ ರಿವರ್ಸ್ ಶಾಟ್ ಪ್ರಯತ್ನದಲ್ಲಿ ಅಡವಟ್ಟನ್ನು ಕಂಡುಕೊಂಡ್ರು. ಇವಾಗ ಸೂರಜ್ ಬಿರುಸಿನ ಸಿಕ್ಸರ್ ದಾಖಲಿಸಿದ್ದಾರೆ. ಬಾನಂಗಳದಲ್ಲಿ ಸೂರ್ಯನ ಪ್ರಖರ ಕಿರಣಗಳು ಬಹುತೇಕ ಮರೆಮಾಚುವಂತಹ ಹಂತವನ್ನು ಕಾಣ್ತಾ ಇದ್ರು ಕೂಡ ಜೆಪಿ ಪಾರ್ಕರ್ ಕ್ರೀಡಾಂಗಣದ ಒಳಭಾಗದಲ್ಲಿ ಸೂರಜ್ ಬಿರುಸಿನ ಸಿಕ್ಸರ್ ದಾಖಲಿಸಿದ್ರು. ಮತ್ತೆ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಬ್ಯಾಕ್ ಟು ಬ್ಯಾಕ್ ಪ್ರಯತ್ನ, ರನ್ಔಟ್ ಪ್ರಯತ್ನ ತಂಡಂಪೈರ್ ಸೂಚನೆಗೆ ರವಾನಿಸಿದ್ದಾರೆ. ಓಟವನ್ನು ಕಸಿಯುವಂತಹ ಪ್ರಯತ್ನ ಒಂದು ವೇಳೆ ರೆಡ್ ಲೈಟ್ ಆದ್ರೆ ಖಂಡಿತಕ್ಕೂ ಕೂಡ ಎಸ್ಎನ್ಸಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುತ್ತೆ. ಅತ್ಯುತ್ತಮ ಒಂದು ಆಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಈ ಆಟಗಾರ ಆನ್ ಫೀಲ್ಡ್ ತೀರ್ಪುಗಾರರ ಸೂಚನೆ ಅದೇ ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅನ್ನುವಂತ ಸೂಚನೆ ಸಂಘಟಕರು ಕೊಡ್ತಾ ಇದ್ದಾರೆ, ತಂಡ ಅಂಪೈರ್ ಕೊಡ್ತಾ ಇದ್ದಾರೆ.
ಆನ್ ಫೀಲ್ಡ್ ಕಾಲ್. ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಮುಖಾಂತರವಾಗಿ ಹೋದರಿ ಆಘಾತ. ಅತ್ಯುತ್ತಮ ಒಂದು ಆಟದ ಲೈವ್ ಅನ್ನು ದಾಖಲಿಸ್ತಾ ಇರ್ತಕ್ಕಂಥ ಸೂರಜ್ ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ರನ್ಔಟ್ ರೂಪದಲ್ಲಿ ಹೋದರಿ ಒಪ್ಪಿಸಿದ್ರು. ತನ್ನ ಮೊತ್ತ 14 ಓಟುಗಳು. ಹೊಸ ಆಟಗಾರ, ಕಡಲನಾಡಿನ ಪರಿಸರದ ಮತ್ತೋರ್ವ ಅನುಭವಿ ಆಟಗಾರ ಮುನ್ನ ಪ್ರಕಾಶ್. ಹೊಸ ಬೌಲರ್ ಲೋಕೋ. ತನ್ನ ಮೊತ್ತ 14 ಓಟುಗಳು. ನೆಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ. ತನ್ನ ಮೊತ್ತ 15. ಹದಿನೈದು ಓಟುಗಳು. ಲೋಕೇಶ್ ಮತ್ತೋರ್ವ ಅನುಭವಿ ಹಿರಿಯ ಆಟಗಾರ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳನ್ನು ರವಾನಿಸಿದ್ರು. ಒಂದು ಓಟಗಳ ಸೇರ್ಪಡೆ. ತನ್ನ ಮೊತ್ತ 16. 40-45 ಓಟಗಳು ಖಂಡಿತಕ್ಕೂ ಕೂಡ ಹೋರಾಟಕಾರಿ ಮೊತ್ತ ಆಗುತ್ತೆ. ತಟ್ಟಿಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ಸ್ಟ್ರೈಕ್ ಕೂಡ ರೊಟೇಟ್ ಆಗುತ್ತೆ. ಒಂದೆಡೆ ಯುವ ಆಟಗಾರ ಅತ್ಯುತ್ತಮ ಆಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಆಸ್ತಿಗೆ ಹೆಚ್ಚಿನ ಸ್ಟ್ರೈಕ್ ಅನ್ನು ರೋಟೇಟ್ ಮಾಡುವಂತಹ ಪ್ರಯತ್ನವನ್ನು ಮುನ್ನ ಪ್ರಕಾಶ್ ಮಾಡಿದ್ರು. ತಡ ಮೊತ್ತ 17 ಓಟಗಳು. ಲೆಗ್ ಬಿಫೋರ್ ದಿ ವಿಕೆಟ್ ಗಾಗಿ ಮತ್ತೆ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಬಿಗ್ ಬಾರ್ ಬಿಗ್ ಮಾಲಕರಾದಂತಹ ಶ್ರೀ ಉದಯ್ ಮೊಗವೀರ ನಮ್ಮೊಂದಿಗೆ ಪಂದ್ಯಕೂಟದ ವೀಕ್ಷಣೆಯಲ್ಲಿ ನಮ್ಮನ್ನ ಕೂಡ್ಕೊಂಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸುವರ್ಣ ಪಥ ಕಾರ್ಯಕ್ರಮದ ಅಡಿಯಲ್ಲಿ ಬಹಳಷ್ಟು ಹೋರಾಟದ ಪ್ರಯತ್ನ. ಒಂದು
ಮೊಗವೀರ ಸಂಘ ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆ ಒಂದು ಸುವರ್ಣ ಪಥ ಸವರಣಿ ಕಾರ್ಯಕ್ರಮದ ಅಡಿಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಹೋರಾಟದ ಪಂದ್ಯಾಟವನ್ನೆಲ್ಲ ಮೊಗವೀರ ಸಮಾಜ ಬಾಂಧವರಿಗೆ ನಡೆಸ್ತಾ ಇದ್ದಾರೆ. ಒಂದೆಡೆ ಮೊಗವೀರ ಅಥ್ಲೆಟಿಕ್ಸ್, ಮೊಗವೀರ ಥ್ರೋಬಾಲ್ ಪಂದ್ಯಾಟ, ಮೊಗವೀರ ಕಾರ್ಪೊರೇಟ್ ಕಪ್, ಮೊಗವೀರ ಕೇರಂ ಟೂರ್ನಮೆಂಟ್, ಬ್ಯಾಡ್ಮಿಂಟನ್ ಟೂರ್ನಮೆಂಟ್, ಮೊಗವೀರ ಚೆಸ್ ಚಾಂಪಿಯನ್ಶಿಪ್, ಮೊಗವೀರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಕೂಟ, ಜೊತೆಗೆ ಲೆಜೆಂಡ್ಸ್ ಪಂದ್ಯಾಕೂಟ ಮತ್ತೆ ರಾಜ್ಯದ ಪ್ರತಿಷ್ಠಿತ ಆಟಗಾರರಿಗೆ ಮತ್ತೊಂದೆರಡು ಪಂದ್ಯಾಕೂಟ ಸುವರ್ಣ ಕಪ್ ರೂಪದಲ್ಲಿ ಸರಣಿ ಚಟುವಟಿಕೆಗಳ ಸುಮಾರು 3 ತಿಂಗಳ ಹೋರಾಟದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ತನ್ಮಧ್ಯೆ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ 12 ಚೆಂಡುಗಳ ಮುಕ್ತಾಯಕ್ಕೆ ತಡ ಮೊತ್ತ 20 ಓಟಗಳು. ಜೊತೆಗೆ ರಂಗವಳ್ಳಿ ಮಹಿಳಾ ಕಾರ್ಯಕ್ರಮ ಮಹಿಳಾ ಸಮ್ಮೇಳನದ ಮುಖಾಂತರವಾಗಿ ಜರುಗುತ್ತೆ. ಯುವ ಮಗ ಯೂತ್ ಫೆಸ್ಟ್ ಅನ್ನುವಂತ ಒಂದು ಅತ್ಯಾಕರ್ಷಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಯುವ ಮೊಗವೀರ ಸಮಾಜದ ಯುವಕರ ಮುಂದಿನ ದಿನಗಳ ಒಂದು ಉತ್ತೇಜನದ ಗಮನದಲ್ಲಿಟ್ಟುಕೊಂಡು ಯುವ ಮಗ ಯೂತ್ ಫೆಸ್ಟ್ ಅನ್ನುವಂತ ಕಾರ್ಯಕ್ರಮವನ್ನು ಕೂಡ ಈ ಸುವರ್ಣ ಪಥ ಕಾರ್ಯಕ್ರಮದಲ್ಲಿ ಆರಂಭಿಸಿದ್ದಾರೆ. ಒಂದೆಡೆ ದಾನಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ರಕ್ತದಾನ ಕಾರ್ಯಕ್ರಮದ ಮುಖಾಂತರವಾಗಿ ಆರಂಭ ಕಂಡಿರ್ತಕ್ಕಂಥ ಒಂದು ಸುವರ್ಣ ಪಥ ಯಶಸ್ವಿ ಕಾರ್ಯಕ್ರಮ ಜನವರಿ ಅಂತಿಮ ಹಂತಕ್ಕೆ ಸಮಾರೋಪವನ್ನು ಕಾಣುವಂತ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಕೂಡ ಜರುಗುತ್ತೆ. ಅಲ್ಲಿವರೆಗೆ ಒಂದು ವ್ಯವಸ್ಥಿತ ಹೋರಾಟದ 3 ತಿಂಗಳುಗಳ ಕಾಲದ ಬಹಳ ಉತ್ತಮ ರೀತಿಯ ಕಾರ್ಯಕ್ರಮ ಮೊಗವೀರ ಸಂಘದ ಮುಖಾಂತರವಾಗಿ ನಡೆಯುತ್ತೆ. ಪ್ರಶಾಂತ ಮೊದಲ ಚೆಂಡು ಡಿಫೆಕ್ಷ ಕವರ್ಸಿ ಭಾಗದಲ್ಲಿ ಅತ್ಯುತ್ತಮ ಬೌಂಡ್ರಿ ಆಸಿಕ್ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ಸುಲಭವಾಗಿ ಓಟವನ್ನು ದಾಖಲಿಸ್ತಾ ಇರತಕ್ಕಂತ ಎಸ್ಎನ್ಸಿ ಈಗಾಗಲೇ ಮೊದಲ ಜಯವನ್ನು ದಾಖಲಿಸಿರ್ತಕ್ಕಂಥ ಎಸ್ಎನ್ಸಿ ಘನತೆ ಗೌರವದ ಹೋರಾಟಕಾರಿ ಮೊತ್ತದ ಕಡೆಗೆ ಗಮನವನ್ನು ಹರಿಸ್ತಾ ಇದೆ. ಒಂದೆಡೆ ಆಸಿಕ್ ಎರಡನೇ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಮತ್ತೆ ಪ್ರಶಾಂತ ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನಗಳು, ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಕ್ರಾಸ್ ಲೈನ್ ಮೇಲೆ ಆಕರ್ಷಕ ಪಡೆದ ಸ್ವೀಪ್ ಶಾಟ್ ಗುಡಿಸಿ ತೆಗೆಯುವಂತ ಕಾರ್ಯಕ್ರಮ. ಮುಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 25ಕ್ಕೆ ತಲುಪ್ತಾ ಇದೆ. ನಾಳೆ ಬೆಳಗಿನ ಅವಧಿಯಿಂದ 8 ಗಂಟೆಗೆ ಸರಿಯಾಗಿ ಮೊದಲ ಪಂದ್ಯ. ನಾಳೆ ಬೆಳಿಗ್ಗೆ 7:15 ಮೊದಲ ಪಂದ್ಯ. ಇತ್ತೀಚೆಗಷ್ಟೇ ಟೆನಿಸ್ ಮಾಲ್ ರಣಾಂಗಣಕ್ಕೆ ಹೊಸ ಎಂಟ್ರಿಯನ್ನು ದಾಖಲಿಸಿರ್ತಕ್ಕಂಥ ಪಾಂಚಜನ್ಯ ಕೋಟ ಆ ತಂಡ ಆದಿ ಸಿಸಿ ಚೆನ್ನೈಯನ್ನು ಎದುರಿಸ್ತಾರೆ. ಆ ಬಳಿಕ ಪ್ರಕೃತಿ ನ್ಯಾಷನಲ್ ತಂಡ ಇಜಾನ್ ಸ್ಪೋರ್ಟ್ಸ್ ಅನ್ನು ಎದುರಿಸ್ತಾರೆ. ಆ ಬಳಿಕ ಜೈ ಕರ್ನಾಟಕ ಮೈಟಿ ಪಂದ್ಯಾಟವನ್ನು ಆಡ್ತಾರೆ. ಜಾನ್ಸನ್ ಕುಂದಾಪುರ ಫ್ರೆಂಡ್ಸ್ ಅನ್ನು ಎದುರಿಸ್ತಾರೆ. ಈ ರೀತಿ ರಾಜ್ಯದ ಪ್ರಸಿದ್ಧ ತಂಡಗಳ ಹೊರ ರಾಜ್ಯದ ತಂಡಗಳ ಹೋರಾಟ ನಾಳೆ ಬೆಳಗಿನ ಅವಧಿಯಿಂದಲೇ ಆರಂಭವನ್ನು ಪಡ್ಕೊಳ್ಳುತ್ತೆ. ಅತಿಕ್ರಮ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ತನ್ನ ಮತ್ತೆ 27 ಚಾಲ್ತಿಯ 3ನೇ ಓವರ್ನಲ್ಲಿ ಗತಿ ಪರಿವರ್ತನೆ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಡ್ತಾ ಇದೆ. ಮೊದಲನೇ ಚೆಂಡಿನಲ್ಲಿ ಸ್ವಲ್ಪ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ರು ಕೂಡ ಬಳಿಕ ನಿರ್ವಾಣಕರ ಎಸೆತಗಾರಿಕೆಯನ್ನು ತೋರ್ಪಡಿಸುವಂತಹ ಹಂತದ ಯಶಸ್ಸನ್ನು ಕಂಡುಕೊಂಡ್ರು. ದಿನ ಮೊದಲ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಐಡಿಯಲ್ ಕೊಮ್ಮೆ ಮತ್ತು ಕೂಳೂರು ವಿದ್ಯಾರ್ಥಿ ಸಂಘ ಹೊಸಬೆಟ್ಟು
ಮಂಗಳೂರು ಪರಿಸರದ ಒಂದು ತಂಡ. ಆ ತಂಡದ ಆಟಗಾರರು ಟಾಸಿಗೆ ಬರ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವೈಶಾಖ್ 4ನೇ ಓವರ್ನ ಚಾಲ್ತಿಯಲ್ಲಿ ಮಾತ್ರ ಎಸೆಗಾರಿಕೆ ಭಾಗವನ್ನು ಕಾಣಬಲ್ಲಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಎಸೆತಗಾರ ಮಾತ್ರ ಕಾರು ಪಾಂಡಿ ಭಾಗಕ್ಕೆ ತಳ್ಳುವಂತಹ ಸುಂದರತೆ ಆಟ. ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು ಮುನ್ನ ಪ್ರಕಾಶ್. ಇವ ಆಟಗಾರರಿಗೆ ಸ್ಟ್ರೈಕ್ ಕೂಡ ರೊಟೇಟ್ ಮಾಡ್ತಾ ಇದ್ದಾರೆ. ಒಂದೆರಡು ಆಸೆ ಆಟ ಅತ್ಯುತ್ತಮವಾಗಿ ಬರ್ತಾ ಇದೆ. ಈಗಾಗಲೇ 2 ಬಿರುಸಿನ ಬೌಂಡ್ರಿಯ ಮುಖಾಂತರವಾಗಿ 15ಕ್ಕೂ ಮಿಕ್ಕಿರ್ತಕ್ಕಂಥ ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಆಸೆ ಇನ್ನಿಂಗ್ಸ್ ಅಂತಿಮ ಹಂತದವರೆಗೆ ದಂಡನ್ನು ವಿಸ್ತರಿಸಿದ್ರು ಕೂಡ ಹೋರಾಟಕಾರಿ ಮೊತ್ತ ದಾಖಲಾತಿಯನ್ನು ಕಾಣಬಲ್ಲಂತ ಸಾಧ್ಯತೆಯ ಪಂದ್ಯ. ಒಂದು ವ್ಯವಸ್ಥಿತ ಹೋರಾಟದ ಪಂದ್ಯಾಕೂಟಕ್ಕೆ ಮಗುವೀರ ಸೇವಾದಳದ ಸಂಚಾಲಕರು, ಮಗುವೀರ ಸಂಘದ ಎಲ್ಲ ಪದಾಧಿಕಾರಿಗಳು, ಸರ್ವ ಸದಸ್ಯರನ್ನು ಹೋರಾಟ ಈ ಪಂದ್ಯಾಕೂಟದ ಯಶಸ್ಸಿಗೆ ಕಾರಣೀಕರ್ತ ಕೂಡ. 3 ಮಾದರಿಯಲ್ಲಿ ಇವತ್ತು ಬೆಳಗಿನ ಅವಧಿಯಲ್ಲಿ ಆರಂಭ ಕಂಡಿರತಕ್ಕಂಥ ಮಗುವೀರ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ ನಾಳೆ ರಾಜ್ಯ ಮಟ್ಟದ ತಂಡಗಳಿಗೊಂದು ಪಂದ್ಯಾಕೂಟ ನಡೆದ್ರೆ ಸೋಮವಾರ ಲೆಜೆಂಡರಿ ಆಟಗಾರರಿಗೆ ಮತ್ತೊಂದು ಅವಕಾಶವನ್ನು ಕೊಡುವಂತಹ ಪ್ರಯತ್ನ. ದಿನ ಮುಂದಿನ ಬಂದ ಟಾಸ್ ಕಾರ್ಯಕ್ರಮ ಐಡಿಯಲ್ ಕೊಮೆ ಮತ್ತು ಕೂಳೂರು ವಿದ್ಯಾರ್ಥಿ ಸಂಘ ಕ್ಯಾಪ್ಟನ್ ಟಾಸಿಗೆ ಬರಬೇಕು. ಲೇಟ್ ಮಾಡಬೇಡಿ. ಈ ಪಂದ್ಯ ಮುಕ್ತಾಯವಾದ ಒಳಗೆ ಇನ್ನೂ ಕೂಡ 7 ಪಂದ್ಯಗಳು ಬಾಕಿ ಉಳಿತಾ ಇದ್ದಾವೆ. ಲೀಗ್ ಹಂತದ 4 ಪಂದ್ಯಗಳು ಬಾಕಿ ಉಳಿತಾ ಇದ್ದಾವೆ. 2 ಸೆಮಿಫೈನಲ್, 1 ಫೈನಲ್. ಬಹಳ ಶೋಧಭರಿತ ಹೊಡೆತ. ಮತ್ತೆ ಡೀಪ್ ಕವರ್ ಪಾಂಡಿ ಭಾಗದಲ್ಲಿ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಡ ಮೊತ್ತ 32. ಅಲ್ಲಿ ಕೂಳೂರು ಕ್ಯಾಪ್ಟನ್ ಟಾಸಿಗೆ ಬನ್ನಿ. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಓಟಗಳು ಬರ್ತಾ ಇದ್ದಾವ. ವೈಶಾಖ್ ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಪುರಸ್ಕಾರ ತೀರ್ಪುಗಾರರು ಕೊಡ್ತಾ ಇಲ್ಲ. ಮುಖಾಂತರವಾಗಿ 4ನೇ ಓವರ್ನ ಮುಕ್ತಾಯದ ಬಳಿಕ ತನ್ನ ಮೊತ್ತ 33 ಓಟಗಳು. ಕೊನೆಯವರ ಚಾಲ್ತಿಗಾಗಿ ಮತ್ತೋರ್ವ ಟೆನ್ನಿಸ್ ಬಾಲ್ ಹಿರಿಯ ಅನುಭವಿ ಆಟಗಾರ ಪ್ರವೀಣ್ ಅನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆ ಕಾಡ್ತಾ ಇದೆ.
ಬಹಳ ಸುತ್ತಮುತ್ತ ಹೊಡೆತ ಮತ್ತೆ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದ್ದಾವೆ. ತನ್ನ ಮೊತ್ತ 34 ಓಟಗಳು. ಅಂತಿಮ 5 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ಈ ಸುವರ್ಣ ಕಪ್ ಒಂದು ವ್ಯವಸ್ಥಿತ 3 ದಿನಗಳ ಹೋರಾಟದ ಉಸ್ತುವಾರಿಯ ಸಂಪೂರ್ಣ ನಿರ್ವಹಣೆ ಸುನಿಲ್ ಸುವರ್ಣ ಮತ್ತು ರವೀಂದ್ರ ತೋಳ ಅವರ ಜೊತೆಗೆ ಸಂಸ್ಥೆಯ ಹಿರಿಯರು ಕಿರಿಯರು ಸೇರಿಕೊಂಡು ಒಂದು ಅತ್ಯುತ್ತಮ ಹೋರಾಟದ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ ಈ ಪಂದ್ಯಾಕೂಟದ ಯಶಸ್ಸಿಗೆ. ಆ ಹೋರಾಟದ ಪ್ರಯತ್ನ ಅದ್ಯಾವ ರೀತಿಯಲ್ಲಿ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದ್ದಾವೆ. ಅತಿಕ್ರಮ ಓಟುಗಳ ಮುಖಾಂತರವಾಗಿ ಮತ್ತೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 35 ಓಟುಗಳು. ಗಾತಿ ಪರಿವರ್ತನೆ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡ. ಕೊನೆಯ 4 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದ್ದಾವೆ. ಮತ್ತೆ ಪ್ರವೀಣ್ ಗಾತಿ ಪರಿವರ್ತನೆ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಒಂದೆಡೆ ಅನುಭವಿ ಹಿರಿಯ ಆಟಗಾರ ಒಂದು ಹಂತದ ಕಾಳಗ ಅಂಕಣದ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದೆಡೆ ಅನುಭವಿ ಆಟಗಾರ ಮುನ್ನ ಪ್ರಕಾಶ್, ಮತ್ತೊಂದೆಡೆ ಅನುಭವಿ ಆಟಗಾರ ಲೆಫ್ಟಿ ಪ್ರವೀಣ್. ಮುನ್ನನ ಅನುಭವವನ್ನು ಕೆಣಕುವಂತಹ ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಅನುಭವಿ ಆಟಗಾರ ಪ್ರವೀಣ್. ಸತತ 2 ಡಾಟ್ ಬಾಲ್ಗಳು ಬರ್ತಾ ಇದೆ. ಮತ್ತೆ 4ನೇ ಬಾರಿ ಅಂತಿಮ ಹಂತದಲ್ಲಿ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 37 ಓಟಗಳು, 36 ಓಟಗಳು. ಕೊನೆಯ 2 ಚೆಂಡುಗಳು ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ಬೆಳಗ್ಗಿನ ಅವಧಿಯಿಂದಲೂ ಈ ಒಂದು ಪಂದ್ಯಾಟದ ಉಸ್ತುವಾರಿಯಲ್ಲಿರ್ತಕ್ಕಂಥ ರವೀಂದ್ರ ತೋಳಾರ್ ಸಂಜೆಯ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಇನ್ನಷ್ಟು ಬ್ಯುಸಿ ಆಗಿದ್ದಾರೆ ಅವರು. ಇದರ ಮುಂದಿನ ಪಂದ್ಯ ಐಡಿಯಲ್ ಕೊಮೆ ಆನ್ ದ ಟಾಸ್ ಸೆಲೆಕ್ಟೆಡ್ ಟು ಬ್ಯಾಟ್ ಫಸ್ಟ್. 8 ತಂಡಗಳು ಈ ಒಂದು ಪಂದ್ಯಾಕೂಟದಲ್ಲಿ ಮಗುವಿನ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಒಂದೆಡೆ ಐಡಿಯಲ್ ಕೊಮೆಯ ತಂಡದ ಮಾಲಕರಾಗಿ ಅಶೋಕ್ ಶ್ರೀಯಾನ್ ಮತ್ತು ಶ್ವೇತಾ ರತ್ನಾಕರ್, ಭಾಗ್ಯ ಗ್ಲಾಡಿಯೇಟರ್ಸ್ ನ ಶ್ವೇತಾ ಸುಕೇಶ್ ಕಾಂಚನ್, ಅದೇ ರೀತಿ ರಜತಗಿರಿ ಪ್ಯಾಂಥರ್ಸ್ ನ ಸುಧಾಕರ್ ಸುರಾಲ್ ಮತ್ತು ಸುಧಾಕರ್ ಕುಂದಾರ್, ಅದೇ ರೀತಿ ಕೂಳೂರು ವಿದ್ಯಾರ್ಥಿ ಸಂಘದ ಮಾಲಕರಾಗಿ LB ಕಾಂಚನ್ ಮತ್ತು ದಯೇಶ್ ಆಲಿಯನ್, ಅದೇ ರೀತಿ ಸಿ ರಾಕರ್ಸ್ ನ ಪರವಾಗಿ ರವೀಂದ್ರ ತೋಳಾರ್ ಮತ್ತು ಸಂತೋಷ್ ಆಲಿಯನ್, ಡ್ರೀಮ್ 11 ನ ದಿನೇಶ್ ತೋಳಾರ್ ಮತ್ತು ಮಧುಕರ್, SNC ಕ್ರಿಕೆಟರ್ಸ್ ಪರವಾಗಿ ಉಮೇಶ್ ಕುಂದರ್ ಮತ್ತು ಮರೀನ್ ಫೈಟರ್ಸ್ ಪರವಾಗಿ ರಾಘು ಕುಂದ. ಇವರೆಲ್ಲರಿಗೂ ಕೂಡ ನಾವು ಮಗುವೀರ ಸಂಘ ಇದರ ವತಿಯಿಂದ ಪ್ರೀತಿ ಒಂದು ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಅವರೆಲ್ಲರ ಒಂದು ಹೋರಾಟ ಸಾಕಾರ ಮಗುವೀರ ಸಂಘ ಸರಣಿ ಪಥ ಕಾರ್ಯಕ್ರಮದ ಅಡಿಯಲ್ಲಿ ಸಾಗ್ತಾ ಇರತಕ್ಕಂತ ಮೊದಲ ದಿನದ ಮಗುವೀರ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟದ ಯಶಸ್ಸಿಗೆ ಕೂಡ ಮೂಲ ನಾಂದಿ. ಅವರೆಲ್ಲರಿಗೂ ನಾವು ಈ ಸಂದರ್ಭದಲ್ಲಿ
ಪ್ರೀತಿಪೂರ್ವಕ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸಿಕೊಂಡು ಈ ಒಂದು ಮಗುವೀರ ಸುವರ್ಣ ಕಪ್ನ ರಾಜ್ಯ ಮಟ್ಟದ ಪಂದ್ಯಾಕೂಟದ ಮೊದಲ ಬಹುಮಾನದ ಪ್ರಾಯೋಜಕರಾಗಿ ಶ್ರೀಯುತ ರಮೇಶ್ ರೆಡ್ಡಿ, ಸೂರಜ್ ಪ್ರೊಡಕ್ಷನ್ಸ್, ಅದೇ ರೀತಿ ಮಗವೀರ ಪ್ರೀಮಿಯರ್ ಲೀಗ್ ನ ಪ್ರಥಮ ಬಹುಮಾನದ ಪ್ರಾಯೋಜಕರಾಗಿ ಪ್ರಸಾದ್ ಪ್ರಸಿದ್ಧ ಬಿಲ್ಡರ್ಸ್, ಇವರೆಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಜೊತೆಗೆ ಈ ಒಂದು ಪಂದ್ಯಾಕೂಟದ ಸಂಪೂರ್ಣವಾಗಿರ್ತಕ್ಕಂಥ ಪ್ರಾಯೋಜಕರಾಗಿ ನಮಗೆ ಸಹಕಾರ ಕೊಡ್ತಾ ಇರ್ತಕ್ಕಂಥವರು ಶ್ರೀಯುತ ಕೋತಾಸ್ ಕಾಫಿ, ಅದೇ ರೀತಿ ಕೋ ಸ್ಪಾನ್ಸರ್ ಆಗಿ ನಮಗೆ ಸಹಕಾರ ಕೊಡ್ತಾ ಇರ್ತಕ್ಕಂಥವರು ಶ್ರೀಯುತ ಇಯಾನ್ ಎಲಿವೇಟರ್ಸ್, ಹಾಗೇನೆ ಶ್ರೀನಿಧಿ ಕಾರ್ಪೊರೇಷನ್, ಹಾಗೇನೆ ಪ್ರಮುಖ ಬೌಲಿಂಗ್ ಎಂಡ್ ಆಗಿ ನಮಗೆ ಸಹಕಾರ ಕೊಡ್ತಾ ಇರ್ತಕ್ಕಂಥವರು ಶ್ರೀನಿಧಿ ಕಾರ್ಪೊರೇಷನ್ ನ ಶ್ರೀಯುತ ಉಮೇಶ್ ಕುಂದರ್ ಅವರು, ಅದೇ ರೀತಿ ಮತ್ತೊಂದು ಬೌಲಿಂಗ್ ಎಂಡ್ ಆಗಿ ನಮಗೆ ಸಹಕಾರ ನೀಡ್ತಾ ಇರ್ತಕ್ಕಂಥವರು ಶ್ರೀಯುತ ಅಲೋಕ್ ಇವೆಂಟ್ಸ್ ಮತ್ತು ಕಾನ್ಸೆಪ್ಟ್, ಅದೇ ರೀತಿ ಒಂದು ಡಗ್ಔಟ್ ಆಟಗಾರರ ಗ್ಯಾಲರಿಯಾಗಿ ರಾರಾಜಿಸ್ತಾ ಇರ್ತಕ್ಕಂಥ ಕೋತಾಸ್ ಕಾಫಿ ಮತ್ತು ಇವಾನ್, ಅದೇ ರೀತಿ ಮೈಂಡ್ ಸ್ಟೇಜ್ ಅಲ್ಲಿ ನಮಗೆ ಸಹಕಾರವನ್ನು ಕೊಟ್ಟವರು ಮಾಧವ ಮಂಗಲ ವೇದಿಕೆ, ಅದೇ ರೀತಿ ಈ ಒಂದು ಪಂದ್ಯಾಕೂಟದ ಸಂಪೂರ್ಣ ಉಸ್ತುವಾರಿಯಾಗಿ ಸುನಿಲ್ ಸುವರ್ಣ ಮತ್ತು ರವೀಂದ್ರ ತೋಳರ್, ಇವರೆಲ್ಲರಿಗೂ ಕೂಡ ನಾವು ಮಗುವೀರ ಸಂಘದ ವತಿಯಿಂದ ಪ್ರೀತಿಯ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಹಂತದಲ್ಲಿ ಮಾತ್ರ ವೀಕ್ಷಣೆಗಳಲ್ಲಿ ಬದಲಾವಣೆ ಕಂಡುಕೊಳ್ತಾ ಇದ್ದೀರ. ಮುಂದಿನ ಹಂತಕ್ಕಾಗಿ ವಿನಯ್, ಕ್ಷಮಿಸಿ, ಶಿವನಾರಾಯಣ ತಾಳ್ಕೋಟ. ಧನ್ಯವಾದಗಳು ಪ್ರಶಾಂತ್ ಅಮಲಪಾಡಿ. 40 is the target. 40ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ಮೆರೈನ್ ಸ್ಪೋರ್ಟ್ಸ್. ರಾಘು ಕುಂದರ್ ಮಾಲಕತ್ವದ ಮೆರೈನ್ ಸ್ಪೋರ್ಟ್ಸ್ ತಂಡ ಅಂಕಣ ಒಳಭಾಗದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಮೆರೈನ್ ಫೈಟರ್ಸ್ ಎಸ್ಎನ್ಸಿ ವಿರುದ್ಧ ಪಂದ್ಯಾಟವನ್ನು ಆಡ್ತಾ ಇದೆ. ಉಮೇಶ್ ಕುಂದರ್, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಉಮೇಶ್ ಕುಂದರ್ ಅವರ ಮಾಲಕತ್ವದಲ್ಲಿ ಎಸ್ಎನ್ಸಿ. ಮುಂದಿನ ಪಂದ್ಯ ಕುಳೂರು ವಿದ್ಯಾರ್ಥಿ ಸಂಘ ವರ್ಸಸ್ ಐಡಿಯಲ್ ಕೊಮೆ. ಸತತ 2 ಜಯದೊಂದಿಗೆ ಐಡಿಯಲ್ ಕೊಮೆ ಕಳೆದ ವಾರದ ಕಾರ್ಪೊರೇಟ್ ನಲ್ಲಿ ರನ್ನರ್ಸ್ ಅಪ್ ಪ್ರಶಸ್ತಿ ಪಡೆದ ಐಡಿಯಲ್ ಕೊಮೆ ಈ ಬಾರಿ ಪ್ರಶಸ್ತಿ ಪಡಿತಾರ, ಕಾದು ನೋಡಬೇಕಾಗಿದೆ. ಸೂರಜ್ ಎಸೆಗಾರಿಕೆ ಭಾಗದಲ್ಲಿ ಉತ್ತಮ ರೀತಿಯ ಸತ ಪಾಯಿಂಟ್ ಬಗ್ಗೆ ತಳ್ಳಿದ್ರು. 1 ಓಟದ ಹೆಚ್ಚುವರಿ ಸೇರ್ಪಡೆ ಖಾತೆ ಆರಂಭಗೊಳ್ತಾ ಇದೆ. ಕಳೆದ ಬಾರಿಯ ವಿನ್ನರ್ಸ್ ಆಫ್ ಮೆರೈನ್ ಫೈಟರ್ಸ್ ಈ ಬಾರಿ ಅದಾವ ರೀತಿಯಲ್ಲಿ ಪ್ರಶಸ್ತಿ ಉಳಿಸ್ಕೊಳ್ತಾರೆ, ಕಾದು ನೋಡಬೇಕಾಗಿದೆ. ಉತ್ತಮ ರೀತಿಯ ಒಂದು ಎಸೆತ. ಬೌಲರ್ಸ್ ನೇಮ್ ಪ್ಲೀಸ್. ಸುಜನ್, ಸುಶಾಂತ್,
ಉತ್ತಮ ರೀತಿಯ ಎಸೆತ, ಓಟಗಳು ಬರ್ತಾ ಇಲ್ಲ. ಒಂದೆಡೆ ಶಮಿತ್, ಇನ್ನೊಂದೆಡೆಯಲ್ಲಿ ಅನಿಲ್. ಉಡುಪಿಯ ಪರಿಸರದ ಬಹಳಷ್ಟು ಪಂದ್ಯ ಆಡಿದ ಅನುಭವಿ ಆಟಗಾರ ಅನಿಲ್. ಬಿಬಿಸಿ ಪರವಾಗಿ ಕೂಡ ಬಹಳಷ್ಟು ಪಂದ್ಯ ಆಡಿದ್ರು ಕೂಡ ಅನಿಲ್. ಈ ಬಾರಿಯ ಸದ ಚೆಂಡು ಬಹಳಷ್ಟು ಮತ್ತು ಹೊಡೆತ ಮಿಡುಗಡೆ ಭಾಗ ತಳೆದು ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಅನಿಲ್ ಖಾತೆ ಆರಂಭವನ್ನು ಕಾಡ್ತಾ ಇದೆ. 2 without loss, the first over in progress. 5 overs match, 40 is the target. ಮೊಗವೀರ ಸಂಘ ಬೆಂಗಳೂರು ಆಶ್ರಯದಲ್ಲಿ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಸುವರ್ಣ ಪಥದ ಅಂಗವಾಗಿ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಎಂಪಿಆರ್ ಮೊಗವೀರ ಪ್ರೀಮಿಯರ್ ಲೀಗ್. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಜಾರ್ಜೆಟ್ ಜಾಲಬಾರಿ ಮತ್ತೆ ಸುಶಾಂತ್. ಉತ್ತಮ ರೀತಿಯ ಎಸೆತ, ಯಾವುದೇ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಓವರ್ ಮುಕ್ತಾಯದ ಓವರ್ಗಳ ಸಂಖ್ಯೆ 1. The complete over number 1, score 2 without loss. ಬಹಳಷ್ಟು ಯಶಸ್ವಿ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಕ್ರೀಡಾ ವಿಭಾಗದಲ್ಲಿ ಸುನಿಲ್ ಸುವರ್ಣ ಅವರ ಮುಂದಾಳತ್ವದಲ್ಲಿ ರವೀಂದ್ರ ತೋಳಾರ್ ಅವರ ಒಂದು ಬಹಳಷ್ಟು ಯಶಸ್ವಿ ಸಹಭಾಗಿತ್ವದಲ್ಲಿ ಪಂದ್ಯಕೂಟ ಇಲ್ಲಿ ನಡೀತಾ ಇದೆ. ಈಗಾಗಲೇ ನಮ್ಮ ಮುಖ್ಯ ಕಮೆಂಟ್ರಿ ಬಾಕ್ಸ್ ಎದುರುಗಡೆಯಲ್ಲಿ ಈ ಒಂದು ಪಂದ್ಯಾಟದ ಪ್ರಧಾನ ರೂವಾರಿಗಳು ಸುನಿಲ್ ಸುವರ್ಣ, ಅದೇ ರೀತಿಯಲ್ಲಿ ರವೀಂದ್ರ ತೋಳಾರ್, ಕಾಂಚನ್ ಇವರೆಲ್ಲರೂ ಕೂಡ ಈ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ರಾಘವೇಂದ್ರ ಮರವಂತೆ ಕೂಡ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ತರದ ಮೊತ್ತ 3. ಎರಡನೇ ಓವರ್ನ ಚಾಲ್ತಿಯಲ್ಲಿ ಎಸ್ಎಲ್ಸಿ ಕಡೆಯಿಂದ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಶರತ್. ಒಂದೆಡೆಯಲ್ಲಿ ಎಸ್ಎಲ್ಸಿ, ಇನ್ನೊಂದೆಡೆ ಅಲೋಕ್ ಯುವೆನ್ಸ್. ಉತ್ತಮ ಹೊಡೆತ, ರನ್ ಮಾಡುವಂತ ಅವಕಾಶ ಇತ್ತು ಕೂಡ. ಡೈರೆಕ್ಟ್ ಹಿಟ್ ಆದ್ರೆ ಬಹುಶಃ ರನ್ ಔಟ್ ಆಗೋ ಅವಕಾಶ ಇತ್ತು. ಡೈರೆಕ್ಟ್ ಹಿಟ್ ಮಿಸ್ ಆಗ್ತಾ ಇದೆ. ಅದೃಷ್ಟ ಒಂದು ಹತ್ತಲ್ಲಿ ಮತ್ತೆ ಎಸ್ಎಲ್ಸಿಗೆ ಕೈ ಕೊಡ್ತಾ ಇದೆ. ಅದೃಷ್ಟ ಕೈ ಹಿಡಿತಾ ಇದೆ ಮೆರಿನ್ ಫೈಟರ್ಸ್ ಗಳಿಗೆ. ಕಳೆದ ಬಾರಿಯ ಚಾಂಪಿಯನ್ ತಂಡವೂ ಕೂಡ ಮೆರಿನ್ ಫೈಟರ್ಸ್ ಈ ಬಾರಿ ಕೂಡ ಚಾಂಪಿಯನ್ ತರ ಉಳಿಸ್ಕೊಳ್ತಾರ, ಕಾದು ನೋಡಬೇಕಾಗಿದೆ. ಮತ್ತೆ ಶಾರ ಈ ಬಾರಿ ಎಸೆತ ಚೆಂಡು ವೈಟ್ ಬಾಲ್. ಅಕ್ರಮ ಎಸೆತ ಸೂಚನೆ ನಿರ್ಣಾಯಕರು ನೀಡುತ್ತಾ ಇದ್ದಾರೆ.
ಮತ್ತೆ ಶರತ್ ಉತ್ತಮ ರೀತಿಯಿಂದ ಸತ ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಗುಟ್ಟುಗಳ ಹಿಂದೆ ಪ್ರಕಾಶ್ ಮುನ್ನ ಮಾಲ್ಪೆಯ ಪರಿಸರದಲ್ಲಿ ಅತ್ಯುತ್ತಮ ಗೂಟ ರಕ್ಷಣೆ ಮಾಡುತ್ತಿರುವಂತಹ ಟೆನ್ನಿಸ್ ಬಾಲಿನ ಧೋನಿ ನಾಮಾಂಕಿತ ಗೂಟ ರಕ್ಷಕ ಕೂಡ ಮುನ್ನ ಪ್ರಕಾಶ್ SLC ಪಂದ್ಯಾಟವನ್ನು ಆಡ್ತಾ ಇದೆ. ಲೋವರ್ ಫುಟ್ ಸಂಗಮಿತ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ ತನ್ಮೂಲಕ ಹುದ್ದಾರಿಯ ಪತನ. ಅನಿಲ್ ಹುದ್ದಾರಿ ನೆಲಕ್ಕೆ ಉರುಳ್ತಾ ಇದೆ. ಮೊದಲ ಹುದ್ದಾರಿಯನ್ನು ಕಳ್ಕೊಳ್ತಾ ಇದೆ ಮೆರಿನ್ ಫೈಟರ್ಸ್. ಅಂಕಣ ಒಳಭಾಗದಲ್ಲಿ ಹೊಸ ದಾಡಿಗಿನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಪ್ರಶಾಂತ್. ಮತ್ತೋರ ಮಲ್ಪೆಯ ಪರಿಸರದ ಹಿರಿಯ ಆಟಗಾರ ಕೂಡ ಬಹಳಷ್ಟು ಸೀನಿಯರ್ ಆಟಗಾರರಿಗೆ ಅವಕಾಶವನ್ನ ನೀಡಿದ್ದಾರೆ ಮೆರಿನ್ ಫೈಟರ್ಸ್ ಗಳು. ರಾಘವೇಂದ್ರ ಕೋದಾರ್ ಮಾಲಕತ್ವದ ಮೆರಿನ್ ಫೈಟರ್ಸ್ ಗಳು ಉಮೇಶ್ ಕುಮಾರ್ ಮಾಲಕತ್ವ SLC ಅನ್ನು ಎದುರಿಸ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗೋ ಸಾಧ್ಯತೆ. ಮತ್ತೊಂದು ಹುದ್ದಾರಿಯ ಪತನ ಕಾಡ್ತಾ ಇದೆ. ಪ್ರಶಾಂತ್ ಬ್ಯಾಕ್ ಟು ದ ಪೆವಿಲಿಯನ್. ಬ್ಯಾಕ್ ಟು ಬ್ಯಾಕ್ ಎರಡು ಹುದ್ದಾರಿಯನ್ನ ಪಡ್ಕೊಳ್ತಾ ಇದೆ SLC. ಸುಲಭದ ಪಂದ್ಯವನ್ನು ಕಷ್ಟ ಮಾಡಿಕೊಳ್ತಾ ಇದೆ ಮೆರಿನ್ ಫೈಟರ್ಸ್. ಬಲಿಷ್ಠ ಡ್ರೀಮ್ 11 ವಿರುದ್ಧ ಗೆದ್ದಂತಹ ಮೆರಿನ್ ಫೈಟರ್ಸ್ ಈ ಬಾರಿ ಆರಂಭಿಕ ಆಘಾತವನ್ನು ಕಂಡುಕೊಳ್ತಾ ಇದೆ. ರೋಷನ್ ಅಂಕಣ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಬೈಕಂಪಾಡಿ ಪರಿಸರದ ಮತ್ತೋರ್ವ ಹಾರ್ಡ್ ಬಾಲ್ ಕೂಡ ಆಟವನ್ನು ಆಡಬಲ್ಲ ಅಂತ ಆಟಗಾರ ಕೂಡ ರೋಷನ್ ಸ್ಟ್ರೈಕರ್ ನಲ್ಲಿ. ಉತ್ತಮ ರೀತಿಯ ಸತ ತಟ್ಟಿ ಪುಟ್ಟಿ ಓಟವನ್ನು ಪಡ್ಕೊಳ್ತಾ ಇದೆ. ಶಾರ್ಟ್ ಕವರ್ ಭಾಗದಲ್ಲಿ ತಡದ ಮೊತ್ತ 6ಕ್ಕೆ 2 ಮುಕ್ತವನ್ನು ಕಾಣುತ್ತ ಓವರ್ಗಳ ಸಂಖ್ಯೆ 2. ದ ಕಾಂಪಿಟೇಷನ್ ನಂಬರ್ 2 ಸ್ಕೋರ್ 6 for 2. 5 ಓವರ್ಗಳ ಪಂದ್ಯ 40 ಟಾರ್ಗೆಟ್. ಇನ್ನು ಕೂಡ 34 ಓಟದ ಅವಶ್ಯಕತೆ ಉಳಿದ 18 ಚೆಂಡುಗಳ ಮುಂದೆ. 18 balls 34 runs. Each and every over 11 runs required. ಪ್ರತಿ ಓವರ್ಗೆ 11 ಓಟ ಗಳಿಸಬೇಕಾದ ಅನಿವಾರ್ಯತೆ ಇದೆ, ಅವಶ್ಯಕತೆ ಕೂಡ. ಮೊಗವೇರ ಪ್ರೀಮಿಯರ್ ಲೀಗ್ ಸಾಗ್ತಾ ಇದೆ MPR. ನಾಳೆ ದಿನ ರಾಜ್ಯದ ಪ್ರತಿಷ್ಠಿತ 7 ತಂಡಗಳ ನಡುವೆ ದೂರದ ಚೆನ್ನೈ ತಂಡ ಕೂಡ ಪ್ರತಿಷ್ಠಿತ ಪಂದ್ಯಾಟವನ್ನು ಇಲ್ಲಿ ಆಡಲಿಕ್ಕಿದೆ. ಹಾಗೂ ಸೋಮವಾರ ಹಿರಿಯ ಆಟಗಾರರು ಮೊಗೇರ ಬಂಧುಗಳ ಹಿರಿಯ ಆಟಗಾರರು ಈ ಪಂದ್ಯಾಟವನ್ನು ಆಡಲಿಕ್ಕಿದ್ದಾರೆ. ಸುಶಾಂತ್ ಎಸೆಗಾರಿಕೆ ಭಾಗದಲ್ಲಿ ಒಂದೆಡೆಯಲ್ಲಿ ರೋಷನ್, ಇನ್ನೊಂದೆಡೆಯಲ್ಲಿ ಶಮಿ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗುವ ಸಾಧ್ಯತೆ. ನೋ ಮ್ಯಾನ್ಸ್ ಲ್ಯಾಂಡ್. ಒಂದೋಟ ಸೇರ್ಪಡೆ ಓಟ ಪೂರೈಸುವಂತ ಪ್ರಯತ್ನ. ಬೆಂಚ್ ಗ್ರಾಮೀಣ ಕ್ರೀಡೆ ಎಲ್ಲ ಕ್ರಿಕೆಟ್ ನಲ್ಲಿ ಬರ್ತಾ ಇದೆ. 2 ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದ್ದಾರೆ ರೋಷನ್ ಖಾತೆಗೆ. ತಡದ ಮೊತ್ತ 8.
ಮುಂದಿನ ಪಂದ್ಯ ಐಡಿಯಲ್ ಕಾಮೆ ವರ್ಸಸ್ ಕೂಳೂರು ವಿದ್ಯಾರ್ಥಿ ಸಂಘ. ಐಡಿಯಲ್ won the toss, selected to bat first. ಸತತ ಎರಡನೇ ಜಯವನ್ನು ದಾಖಲಿಸಿದ ಐಡಿಯಲ್ ಕಮ್ಮೆ. ಈತನು ಮತ್ತೊಂದು ಹುದ್ದರ ಆಘಾತವನ್ನು ಕಾಡ್ತಾ ಇದೆ. ವಿಕೆಟ್ ನಂಬರ್ 3 ಕಳ್ಕೊಳ್ತಾ ಇದೆ ಮೆರಿನ್ ಫೈಟರ್ಸ್. ಅಶೋಕ್ ಶ್ರೀಯಾನ್ ಹಾಗೂ ರತ್ನಾಕರ್ ಅವರ ಮುಂದಾಳತ್ವದ ಐಡಿಯಲ್ ಕಮ್ಮೆ ಕಳೆದ ವಾರ ಅಷ್ಟೇ ಕಾರ್ಪೊರೇಟ್ ಪಂದ್ಯಾಟದಲ್ಲಿ ರನ್ನರ್ಸ್ ಅಪ್ ಪ್ರಶಸ್ತಿ ಪಡೆದಂತಹ ತಂಡ ಈ ಬಾರಿ ಎಂಪಿಎಲ್ ಅಲ್ಲಿ ವಿನ್ನರ್ಸ್ ಅಪ್ ಪ್ರಶಸ್ತಿ ಪಡೆಯುವ ತವಕದಲ್ಲಿದೆ. ಆಡಿದ 2 ಪಂದ್ಯವನ್ನು ಕೂಡ ಜಯ ಗಳಿಸಿದಂತಹ ತಂಡ ಈಗಾಗಲೇ ಅಗ್ರಸ್ಥಾನವನ್ನು ಕಳ್ಕೊಳ್ತಾ ಇದೆ. ಕೂಳೂರು ವಿದ್ಯಾರ್ಥಿ ಸಂಘದ ವಿರುದ್ಧ ಮುಂದಿನ ಪಂದ್ಯಾಟವನ್ನು ಆಡಲಿಕ್ಕಿದೆ. ಅಂಕಣ ಒಳಭಾಗದಲ್ಲಿ ವಿಖ್ಯಾತ ನೀಳ ಕಾಯ್ದ ಉದ್ದನೆ ಆಟಗಾರ ವಿಖ್ಯಾತ ಮಂಗಳೂರು ಪರಿಸರದ ಅನುಭವಿ ಆಟಗಾರ ಕೂಡ ಕೋಸ್ಟಲ್ ಪ್ರೀಮಿಯರ್ ಲೀಗ್ ಸಿಪಿಎಲ್ ನಲ್ಲಿ ಕೂಡ ಆಡಿದ ಅನುಭವ ವಿಖ್ಯಾತನಿಗಿದೆ. ಅಲ್ಲಿ ಹಾಟ್ ಟೆನಿಸ್, ಇಲ್ಲಿ ಲೈಟ್ ಟೆನಿಸ್. ಮತ್ತೆ ಸುಶಾಂತ್ ಬಹಳ ಸುತ್ತಮುತ್ತ ಲಾಂಗ್ ಆಫ್ ಲಾಂಗನ್ ಮಧ್ಯೆ ಮೊದಲ ಬೌಂಡ್ ದಾಖಲಾಗ್ತಾ ಇದೆ. ವಿಖ್ಯಾತ ಬೆಳಗಿನಿಂದ ಸ್ವಲ್ಪ ಮಟ್ಟಿಗೆ ಜ್ವರದಿಂದ ಬಳಲುತ್ತಿದ್ದರೂ ಕೂಡ ವಿಖ್ಯಾತನ ಹೊಡೆತ ಬರ್ತಾ ಇದೆ. ನೀಳ ಕಾಯ್ದ ಅನುಭವಿ ಆಲ್ರೌಂಡರ್ ಕೂಡ ವಿಖ್ಯಾತ. ಮೆರಿನ್ ಫೈಟರ್ಸ್ ಫೈಟ್ ಬ್ಯಾಕ್ ಮಾಡ್ತಾ ಇದೆ. ತರದ ಮೊತ್ತ 13, ಇನ್ನು ಕೂಡ 27 ಓಟದ ಅವಶ್ಯಕತೆ. ಉತ್ತಮ ಎಸೆತ, ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಅತ್ಯುತ್ತಮ ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ಸುಶಾಂತ್. ಹದಿಮೂರು ಚೆಂಡು ಕೂಡ ಇನ್ನು ಬಾಕಿ ಇದೆ. 13 ಚೆಂಡುಗಳ ಮುಂದೆ 27 ಓಟದ ಅವಶ್ಯಕತೆ. ಬೌಂಡರ್ ಸಿಕ್ಸರ್ಗಳು ಬಂದರೆ ಮಾತ್ರ ಮೆರಿನ್ ಫೈಟರ್ಸ್ಗೆ ಫೈಟ್ ಬ್ಯಾಕ್ ಅವಕಾಶ ಇದೆ. ಮತ್ತೊಂದು ಬಿರುಸಿನ ಹೊಡೆತ ಈ ಬಾರಿ ಲಾಂಗ್ ಆಫ್ ವಿಭಾಗದಲ್ಲಿ ಕ್ಯಾಚ್ ಆಗೋ ಸಾಧ್ಯತೆ. ವಿಖ್ಯಾತ್ ಹುದ್ದಾರಿ ನೆಲೆ ಕುಳ್ತಾ ಇದೆ. ವಿಕೆಟ್ ನಂಬರ್ 4 ಕಳ್ಕೊಳ್ತಾ ಇದೆ ಮೆರಿನ್ ಫೈಟರ್ಸ್. ಅತ್ಯುತ್ತಮ ಎಸೆಗಾರಿಕೆಯಲ್ಲಿ ಎಸ್ಎನ್ಸಿ ಉಮೇಶ್ ಕುಂದರ್ ಮಾಲಕತ್ವದ ತಂಡ ಮೊದಲ ಜಯದ ನಿರೀಕ್ಷೆಯಲ್ಲಿ ಇದೆ. ಮುಕ್ತಾಯ ಕಂಡದ ಓವರ್ಗಳ ಸಂಖ್ಯೆ 3. ಕಾಂಪ್ಲಿಷ್ 1 ನಂಬರ್ 3, ಸ್ಕೋರ್ 13 ಫಾರ್ 4. ಇನ್ನುಳಿದಂತ 12 ಎಸೆತ 27 ಗುರಿ. 12 balls 27 ರನ್. ಈಚ್ ಅಂಡ್ ಎವರಿ ಓವರ್ 13.5. 13.5 ರನ್ ದಾರಿನ ಅವಶ್ಯಕತೆ. 2ರಿಂದ 3 ಸಿಕ್ಸರ್ ಬಂದರೆ ಪಂದ್ಯದ ಗತಿ ಬದಲಾಗ್ತದೆ. 1ರಿಂದ 2 ಹುದ್ದಾರಿ ಪಡೆದರೆ ಪಂದ್ಯದ ಚಿತ್ರಣವೇ ಬದಲಾಗ್ತದೆ. ಹೊಸ ದಾಂಡಿಗ ಪ್ರಜ್ವಲ್. ಎಸೆಗಾರಿಕೆ ಭಾಗದಲ್ಲಿ ಜಾನ್ಸನ್ ಕುಂದಾಪುರದ ಪರವಾಗಿ ಬೌಲಿಂಗ್ ನಲ್ಲಿ ಬದಲಾವಣೆ. ಆಸ್ತಿ ಇತ್ತೀಚಿನ ದಿನಗಳಲ್ಲಿ ಜಾನ್ಸನ್ ಪರವಾಗಿ ಬಹಳಷ್ಟು ಅನುಭವಿ ಆಟಗಾರ ಸೂರಜ್ ಈ ಪಂದ್ಯದಲ್ಲಿ ಕೂಡ ಒಂದು ಭರ್ಜರಿ ಸಿಕ್ಸರ್ ಕೂಡ ದಾಖಲಿಸಿದ್ರು. ಕುಂದಾಪುರ ಪರಿಸರದ ಹೊಸ ಶೋಧ ಕೂಡ ಸೂರಜ್. ಮತ್ತೆ ಆಸ್ತಿ 12 ಎಸೆತ 27 ಗುರಿ. ಉತ್ತಮ ಎಸೆತ, ಓಟಗಳು ಬರ್ತಾ ಇಲ್ಲ. ಎಂಪಿಎಲ್ ಸಾಗ್ತಾ ಇದೆ.
ಮತ್ತೊಮ್ಮೆ ಡಾಟೆಡ್ ಡೆಲಿವರಿ ಆಸಿ SLC ಕಡೆಯಿಂದ. ಒಂದೆಡೆಯಲ್ಲಿ ಶ್ರೀನಿಧಿ ಕಾರ್ಪೊರೇಷನ್, ಇನ್ನೊಂದೆಡೆ ಅಲೋಕ್ ಈವೆಂಟ್ಸ್ ಅಂಡ್ ಕಾನ್ಸೆಪ್ಟ್. ಎರಡು ಜಾಹೀರಾತು ಫಲಕಗಳು. ಉತ್ತಮ ರೀತಿಯ ಸತ ತಟ್ಟಿ ಮುಟ್ಟಿ ಓಟವನ್ನು ದಾಖಲಾಗ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ, ಎರಡನೇ ಓಟ ಪೂರೈಸುವಂತ ಪ್ರಯತ್ನ, ಈ ಬಾರಿ ರನ್ ಔಟ್. ಮತ್ತೊಂದು ಹುದ್ದರ ಪತನವನ್ನ ಕಾಡ್ತಾ ಇದೆ. ಆರಂಭಿಕ ಪಂದ್ಯದಲ್ಲಿ ಸೋಲನ್ನ ಕಂಡಂತ SLC ಈಗ ಕಮ್ ಬ್ಯಾಕ್ ಆಗ್ತಾ ಇದೆ. ಆರಂಭಿಕ ಪಂದ್ಯದಲ್ಲಿ ಗೆಲುವನ್ನ ಕಂಡಂತ ಮೆರೈನ್ ಫೈಟರ್ಸ್ ಸ್ವಲ್ಪ ಫೈಟ್ ಬ್ಯಾಕ್ ಆಗ್ತಾ ಇದೆ. ಅಂಕಣ ಒಳಭಾಗದಲ್ಲಿ ವೈಶಾಖ್ ಉತ್ತಮ ಹೊಡೆತ. ಕವರ್ಸ್ ಭಾಗದಲ್ಲಿ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಉತ್ತಮ ಒಂದು ಕ್ಷೇತ್ರ ರಕ್ಷಣೆ ಕೂಡ ಕವರ್ಸ್ ಭಾಗದಲ್ಲಿ. ಗಿರಿ ಪಂದ್ಯಾಟದಲ್ಲಿ ಬಿಗಿ ಹಿಡಿತವನ್ನು ಸ್ಥಾಪಿಸ್ತಾ ಇದೆ SLC. ಉಮೇಶ್ ಕುಂದರ್ ಮಾಲಕತ್ವದ ತಂಡ. ಎರಡು ವಿಭಾಗದಲ್ಲಿ ಉಮೇಶ್ ಕುಂದರ್ SLC ಪಂದ್ಯಾಟವನ್ನು ಆಡ್ತಾ ಇದೆ. ಒಂದು MPL ವಿಭಾಗ, ಇನ್ನೊಂದಲ್ಲಿ ಸ್ವರ್ಣ ಕಪ್ ವಿಭಾಗದಲ್ಲಿ ಸ್ವತಃ ಅಂಕಣಕ್ಕೆ ಸಾಗುವ ಸಾಧ್ಯತೆಯೂ ಕೂಡ. ಮತ್ತೆ ಈ ಬಾರಿ ಎಸೆದ ಚೆಂಡು ಸ್ಕಾಲಗಿ ಬಾಗಿ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ, ಎರಡನೇ ಓಟ ಪೂರೈಸುವಂತ ಪ್ರಯತ್ನ. ರೋಷನ್ ಎರಡು ಓಟವನ್ನು ಪೂರೈಸ್ತಾ ಇದ್ದಾರೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 4. ದ ಕಂಪ್ಲೀಟ್ ಓವರ್ ನಂಬರ್ 4, ಸ್ಕೋರ್ 18. ಅಂತಿಮ 22 ಓಟದ ಅವಶ್ಯಕತೆ. 6 ಚೆಂಡು 22 ಓಟ. ಕಷ್ಟ ಸಾಧ್ಯತೆ ಅಂತ ಫೈಟರ್ಸ್ಗಳು, ಮೆರಿನ್ ಫೈಟರ್ಸ್. ಸುಲಭ ಸಾಧ್ಯತೆ ಅಂತ SLC. ಆದಷ್ಟು ಶೀಘ್ರ ಪಂದ್ಯಾಟ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಿರ್ಣಾಯಕರು ಗಮನಿಸಿ. ಎಸೆಗಾರಿಕೆ ಬಾಯದಲ್ಲಿ ಸೂರಜ್, ಅಲೋಕ್ ಕಡೆ ಇದೆ. ಅಲೋಕ್ ಈವೆಂಟ್ ಹಾಗೂ ಕಾನ್ಸೆಪ್ಟ್ ಕಡೆ ಇದೆ. ಉತ್ತಮ ರೀತಿಯ ಸತ. ಬಹಳ ಉತ್ತಮ ಹೊಡೆತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಗೆಲುವಿನ ಲೈವ್ ಅನ್ನ ಕಂಡುಕೊಳ್ತಾ ಇದೆ SLC.
ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಗಿರಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಮೊಗವೀರ ಸಂಘ ಬೆಂಗಳೂರು ಆಶ್ರಯದಲ್ಲಿ ನಡೀತಾ ಇದ್ದಂತಹ ಸುವರ್ಣ ಪಥದ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಅತ್ಯುತ್ತಮ ಎಸೆತ ಮತ್ತೊಂದು ಹೋದರ ಆಘಾತವನ್ನು ಕಾಡ್ತಾ ಇದೆ. ಹೊಸ ದಾಡಿಗ ಪ್ರವೀಣ ಸೇರ್ಪಡೆ. ಮತ್ತೆ ಸೂರಜ್ ಪ್ರವೀಣ್. ಮುಂದಿನ ಪಂದ್ಯ ಐಡಿಯಲ್ ಕಾಮೆ ವರ್ಸಸ್ ಕುಳೂರು ವಿದ್ಯಾಸಂಘ. ಎರಡು ತಂಡದ ಆಟಗಾರರು ರೆಡಿ ಇರಬೇಕು. ಎರಡು ತಂಡ ಎಕ್ಸ್ಟ್ರಾ ಪ್ಲೇಯರ್ ನಮ್ಮ ಕಮೆಂಟ್ರಿ ಬಾಕ್ಸ್ ಅದು ಇಮಿಡಿಯೇಟ್ ಆಗಿ ಬರಬೇಕು. ಉತ್ತಮತೆ ಒಂದೇ ಸತ. ಯಾವುದೇ ರೀತಿಯ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಗೋಟುಗಳ ಹಿಂದೆ ಪ್ರಕಾಶ್ ಮುನ್ನಾ, SLC ವಿಜಯ ದತ್ತ, ಉಮೇಶ್ ಕುಂದರ್, ಮಾಲಕಾತ್ವದ ತಂಡ ಮೊದಲ ಜಯದ ನಿರೀಕ್ಷೆಯಲ್ಲಿದೆ. ಉತ್ತಮರೊಂದು ಎಸೆತ ತನ್ಮೂಲಕ ಜಯವನ್ನು ದಾಖಲಿಸ್ತಾ ಇದೆ. SLC ಪಂದ್ಯವನ್ನು ಗೆದ್ದುಕೊಳ್ತದೆ. ಅಭಿನಂದನೆ ಅರ್ಪಿಸ್ತಾ ಇದ್ದಾವೆ. ಅದೇ ರೀತಿ ಕೃತಜ್ಞತೆ ಅರ್ಪಿಸ್ತಾ ಇದೆ. ಮೆರಿನ್ ಫೈಟರ್ಸ್ ಫೈಟ್ ಅನ್ನ ನೀಡುವುದರಲ್ಲಿ ಅಂತಿಮ ಹಂತ ವೈಫಲ್ಯವಾದರೂ ಕೂಡ ಅತ್ಯುತ್ತಮ ಒಂದು ಹೋರಾಟವನ್ನು ನೀಡಿದೆ ಕೂಡ.